ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ 6:30ಗೆ ಶುರು ಮಾಡ್ತಾಯಿದ್ದೀನಿ. ಬೇಗ ಎದ್ದಿದ್ದೀನಿ ಇವತ್ತು. ನೋಡಿ ನನ್ನ ಹಸ್ಬೆಂಡ್ ಎದ್ದಿದ್ದಾರೆ ಆಗಲೇ. ಬೇಗನೆ ಶುರು ಮಾಡ್ತಾಯಿದ್ದೀನಿ. ಪಪ್ಪ ಇವತ್ತು ಹೋಗ್ತೀನಿ ಅಂತ ಹೇಳಿದ್ದಾರೆ ಊರಿಗೆ, ಅದಕ್ಕೆ ಟಿಫಿನ್ ರೆಡಿ ಮಾಡೋಣ ಅಂತ ಬೇಗ ಎದ್ದಿದ್ದೀನಿ ಇವತ್ತು. ದೋಸೆಗೆ ನೆನೆ ಹಾಕಿದ್ದೆ, ನೆನ್ನೆ ನೈಟು ರುಬ್ಬಿಟ್ಟಿದ್ದೆ. ನೋಡಿ ಬೆಳಗ್ಗೆ ಎದ್ದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಚೆನ್ನಾಗಿ ಉಬ್ಬಿ ಕೆಳಗಡೆ ಇದರಲ್ಲಿ ಕಡಾಯಲ್ಲೆಲ್ಲ ಇದಾಗಿದೆ. ಅದು ಈ ಥರ ಚೆನ್ನಾಗಿ ಉಬ್ಬಿದರೆ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಕಾಯಿ ಚಟ್ನಿ ಮಾಡೋಣ ಅಂತ ನೋಡೋಣ ಏನಾಗುತ್ತಂತ. ಬೆಳಗ್ಗೆನೇ ಹೋಗ್ತೀನಿ ನಾಷ್ಟ ಮಾಡ್ಕೊಂಡು ಅಂತ ಹೇಳಿದ್ದಾರೆ ಪಪ್ಪ, ಅದಕ್ಕೆ ಸ್ವಲ್ಪ ಬೇಗ ಎದ್ದೆಲ್ಲ ರೆಡಿ ಮಾಡೋಣ ಅಂತ. ನೋಡಿ ಎಷ್ಟು ಉಬ್ಬಿದೆ ದೋಸೆ ಹಿಟ್ಟು, ಕೆಳಗಡೆ ಎಲ್ಲ ಚೆನ್ನಾಗಿದೆ ನೋಡಿ. ಈ ಥರ ಉಬ್ಬಿದ್ರೆ ದೋಸೆ ಹಿಟ್ಟು ಚೆನ್ನಾಗಿ ಬರುತ್ತೆ ದೋಸೆ. ನಾನು ನಿಮಗೆ ಹೇಳ್ತೀನಿ ಇನ್ನೊಂದ್ಸಲಿ, ನಾನು ನೆನೆ ದೋಸೆ ನೆನೆ ಹೇಗೆ ನೆನೆ ಹಾಕೋದು ಅಂತ ಹೇಳ್ತೀನಿ. ನಾನು ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ನಾನು ನೆನೆ ಹಾಕ್ತೀನಲ್ಲ ಆ ಥರ ಇದು ಮಾಡಿದ್ರೆ. ನೋಡಿ ಇನ್ನೂ ಉಗ್ತಾನೇ ಇದೆ ಇನ್ನೂ ಅದು. ಇದಕ್ಕೊಂದು ಸೀಕ್ರೆಟ್ ಇದೆ. ಇದಕ್ಕೆ ದೋಸೆ ಈ ಥರ ಚೆನ್ನಾಗಿ ಬರೋಕ್ಕೆ ದೋಸೆ ಹಾಕಿಬಿಟ್ಟು ತೋರಿಸ್ತೀನಿ ಹೆಂಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬೇಕು ಅಂತಂದರೆ ಕಮೆಂಟ್ ಮಾಡಿ, ಇದನ್ನ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ನೀನು ಹಾಕೋದು ಹೇಗೆ ಇದು ಮಾಡೋದು ಅಂತ. ಚಿನ್ನಮ್ಮ ಇನ್ನೂ ಎದ್ದಿಲ್ಲ, ಮಲ್ಕೊಂಡಿದ್ದಾಳೆ ನೋಡಿ. ಮಲ್ಕೊಂಡಿದ್ದಾಳೆ ಚಿನ್ನಮ್ಮ, ಪಪ್ಪ ಅಲ್ಲಿ ಮಲ್ಕೊಂಡಿದ್ದಾರೆ. ನೋಡಿ ಎಷ್ಟು ಚಳಿ ಇದೆ, ತುಂಬ ಚಳಿ ಇದೆ. ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಉಗ್ತಾನೆ ಇತ್ತು ಅದು. ನೋಡಿ ನಾನು ಬಾಕ್ಸಲ್ಲಿ ತೆಗೆದಿಡ್ತಾ ಇದ್ದೀನಿ. 2 ಬಾಕ್ಸಿಗೆ ತೆಗೆದಿಟ್ಟೆ ನಾನು. ತೆಗೆದು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಚಿನ್ನಮ್ಮ ಇರ್ತಾಳಲ್ಲ, ಯಾವಾಗ ಬೇಕೋ ಅವಾಗ ಕೇಳ್ತಾ ಇರ್ತಾಳೆ, ಆವಾಗ ಹಾಕ್ಕೊಡ್ತಾ ಇರ್ತೀನಿ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ನಾನು ಕಡಲೆ ಬೀಜ ಎಲ್ಲ ಹುರಿದಿಟ್ಟಿದ್ದೀನಿ. ಕಡಲೆ ಬೀಜ ಚಟ್ನಿ ಮಾಡೋಣ ಅಂತ ದೋಸೆಗೆ. ಚೆನ್ನಾಗಿರುತ್ತೆ ಕಡಲೆ ಬೀಜ ಚಟ್ನಿ ದೋಸೆಗೆ. ನೋಡಿ ದೋಸೆ ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ. ನಾಷ್ಟ ಎಲ್ಲ ಆಯಿತು. ನಮ್ಮ ಮನೆಯವ್ರು ನಾಷ್ಟ ಏನು ತಿನ್ನಲಿಲ್ಲ, ಬೆಳಗ್ಗೆ ಬೇಗನೆ ಹೋದರು. ಪಪ್ಪನೂ ನಾಷ್ಟ ತಿನ್ಕೊಂಡು ಊರಿಗೆ ಹೋದರು. ಸ್ನಾನನೂ ಆಯಿತು, ನಂದು ಆಯಿತು, ಚಿನ್ನಮ್ಮಂದು ಆಯಿತು ಸ್ನಾನ. ಸುಮ್ಮನೆ ಕೂತಿದ್ದೀನಿ, ಏನು ಕೆಲಸ ಇಲ್ಲ. ಮಧ್ಯಾಹ್ನಕ್ಕೆ ಏನಾದ್ರು ಸಾಂಬಾರು ಮಾಡಬೇಕು. ಸ್ವಲ್ಪ ಫಿಶ್ ಇತ್ತು ಮೊನ್ನೆ ತಂದಿದ್ದು, ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಾನು ಆವಾಗಿಂದ ಪೂರ್ತಿನೇ ಮಾಡಲ್ಲ, ನಾನು ಯಾವಾಗ ಬೇಕೋ ಅವಾಗ ಮಾಡ್ತೀನಿ. ಸ್ವಲ್ಪ ಎತ್ತಿಟ್ಟಿದ್ದೆ ಫಿಶ್ಶು, ಸ್ವಲ್ಪ ಫ್ರೈ ಮಾಡೋಣ ಅಂತ. ಸಾಂಬಾರಿದೆ, ರಸಮ್ ಮಾಡಿದ್ದೆ, ರಸಮ್ ಇದೆ, ಅದಕ್ಕೆ ರೈಸ್ ಮಾಡಿ ಮತ್ತು ಸ್ವಲ್ಪ ಫಿಶ್ ಫ್ರೈ ಮಾಡೋಣ ಅಂತ. ಫಿಶ್ ಫ್ರೈ ಮಸಾಲ ಹೊರಗಡೆಯಿಂದ ತಂದು ಹಾಕ್ತಾಯಿದ್ದೆ, ಇವತ್ತು ಹಾಕ್ತಾಯಿಲ್ಲ. ನೋಡೋಣ, ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು. ನಮ್ಮ ಮನೆಯವರು ಇವತ್ತು ಬೇಗ ಬಂದರು ನೋಡಿ. ಹುಣ್ಸೆಹಣ್ಣಿನ ನೀರಿದು ಆರ್ಡ್ರಿಗೆ ಹೋಗಿದ್ರು, ಬೇಗ ಬಂದರು. ಆರ್ಡ್ರ್ ಮುಗೀತು ಅಂತ ಅವರು ಮನೇಲೇ ಇದ್ದಾರೆ, ಅದಕ್ಕೆ ಬೇಗ ಮಾಡೋಣ ಅಡುಗೆ ಅಂತ ಮಾಡ್ತಾಯಿದ್ದೆ.
ಚಿನ್ನಮ್ಮ ಆಟಾಡ್ತಾ ಇದ್ದಾಳೆ ಅವರಪ್ಪನ ಜೊತೆ. ಕಾಲಿಂಗೆ ಚಿನ್ನಮ್ಮಂಗೆ ಹಾಲು ಕಾಯಕ್ಕಿಡೋಣ ಅಂತ. ಅವಳಿಗೆ ತುಂಬ ದಿನದಿಂದ ಇದು ಅಭ್ಯಾಸ ಬಿಡಿಸ್ಬೇಕು ಅನ್ಕೋತಿದ್ದೀನಿ, ಆಗ್ತಾನೆ ಇಲ್ಲ. ನೈಟೆಲ್ಲ ಊಟ ಮಾಡಿರ್ತಾಳೆ, ಊಟ ಮಾಡಿದ್ರೂ ಅಷ್ಟೇ ನೈಟೆಲ್ಲ ಕೇಳ್ತಾಳೆ ಅವಳು ಮಧ್ಯರಾತ್ರಿ ಎದ್ದು ಹಾಲನ್ನ. ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಅಂತಂದರೆ ಬರೀ ರೈಸ್ ಒಂದೇ ಮಾಡ್ತಾ ಇರೋದು, ರೈಸು ಮತ್ತು ಫಿಶ್ ಫ್ರೈ. ಬೇಗನೆ ಬಂದರು, ಆರ್ಡ್ರಿತ್ತು ಅಂತ, ಬೇಗ ಮುಗೀತು ಅಂತ. ಹಾಲು ಕಾಯಕ್ಕಿಟ್ಟಿದ್ದೀನಿ. ಚಿನ್ನಮ್ಮಂಗೆ ಆಟಾಡ್ತಾ ಇದ್ದಾಳೆ ಅವರಪ್ಪನ ಜೊತೆ. ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಚಿನ್ನಮ್ಮ. ಅಪ್ಪ ಬರೋದಂಕ ಮಾತ್ರ ಮಮ್ಮಿ ಹತ್ರ ಅಲ್ಲ ಚಿನ್ನಮ್ಮ. ಪಪ್ಪ ಬೆಳಿಗ್ಗೆನೇ ಹೋದ್ರು, ನಾಷ್ಟ ಮಾಡಿಕೊಂಡು ಬೆಳಿಗ್ಗೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ನಾಷ್ಟ ಮಾಡ್ಕೊಂಡು ಬೆಳಗ್ಗೆನೇ ಹೋದ್ರು, ನಾಳೆ ಡ್ಯೂಟಿ ಇದೆ ಹೋಗಬೇಕು ಅಂತ. ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೋದ್ರು ಬೇಗನೆ. ಬೆಳಿಗ್ಗೆ ಒಂದು 10 ಗಂಟೆ ಹಂಗೇನೋ ಹೋದ್ರು, ನಾಷ್ಟ ಮಾಡ್ಕೊಂಡು 2-2:30 ಮನೇಲಿದ್ದರು. ಅಲ್ಲಿ ಫೋನ್ ಮಾಡಿದರು. ಅವರಪ್ಪ ಬಂದುಬಿಟ್ರೆ ಬರೋದೇ ಇಲ್ಲ ನನ್ನ ಹತ್ರ. ರೈಸಿಗೆ ಇಟ್ಟಿದ್ದೀನಿ, ಸಾಂಬಾರಿತ್ತು, ರಸಮ್ ಇತ್ತಲ್ಲ, ಅದಕ್ಕೆ ರೈಸ್ ಮಾಡೋಣ ಅಂತ, ಫಿಶ್ ಫ್ರೈ ಮಾಡೋಣ ಅಂತ ಫಿಶ್ ಫ್ರೈಗೆಲ್ಲ ಕಲಸಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಹೊತ್ತಾಗಲಿ ಅಂತ ಸುಮ್ಮನಿದ್ದೀನಿ. ರೈಸ್ ಕೂಗಿದ್ರೆ ಆಮೇಲೆ ಫಿಶ್ ಫ್ರೈ ಮಾಡಬೇಕು. ನಾನು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಯಾವಾಗಲೂ ಹೊರಗಡೆಯಿಂದ ರೆಡಿಮೇಡ್ ಮಸಾಲ ತಂದು ಮಾಡ್ತಾಯಿದ್ದೆ ಫಿಶ್ ಫ್ರೈನ. ಅದು ಮನೇಲೇ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ವಿ. ನೋಡೋಣ ಚೆನ್ನಾಗಾಯಿತು ಅಂತಂದರೆ ಇನ್ನೊಂದ್ಸಲಿ ಮಾಡಿದಾಗ ರೆಸಿಪಿನ ಹಾಕ್ತೀನಿ ಚಾನಲ್ಗೆ. ರೈಸು ಆಗೋಯ್ತು ಎಲ್ಲ. ಫಿಶ್ ಫ್ರೈ ಒಂದಾದರೆ
ರೆಡಿ ಆಗಿದೆ. ಇವಾಗ ಊಟ ಮಾಡಬೇಕು. ನೋಡಿ ಕಿಚನಲ್ಲಿ ಸ್ವಲ್ಪ ಹೊತ್ತು ಅಡುಗೆ ಮಾಡೋಷ್ಟೊತ್ತಿಗೆ ಸೆಕೆ ಅಂದರೆ ಸೆಕೆ. ಈ ಸೆಕೆಲಿ ಅಡುಗೆ ಮನೆಯಲ್ಲಿ ಇರಬೇಕು ಅಂತಂದರೆ ಅಯ್ಯಪ್ಪ. ಚಿನ್ನಮ್ಮ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ಇವತ್ತಿನ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.